ಹಾಯ್ ಫ್ರೆಂಡ್ಸ್, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ನಾನಿವತ್ತು ನಿಮಗೆ ಯೇಸು ಕ್ರಿಸ್ತರ ಜೀವನ ಹಾಗೂ ಭಾರತದಲ್ಲಿ ಅವರು ಯಾವ ಸ್ಥಳಗಳಲ್ಲಿ ಯಾತ್ರೆಯನ್ನು ಕೈಗೊಂಡಿದ್ರು ಈ ವಿಚಾರವನ್ನು ತಿಳಿಸ್ಕೊಂಡಿದ್ದೇನೆ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಹಾಕೋ ವಿಡಿಯೋ ನಿಮಗೆ ಮಿಸ್ಸೇ ಆಗಲ್ಲ. ಯೇಸು ಕ್ರಿಸ್ತರು ಹುಟ್ಟಿದ್ದು ಬೆತ್ಲೆಹೆಮ್ನಲ್ಲಿ, ಆದರೆ ಅವರು ಬೆಳೆದಿದ್ದು ಅವರ ತಂದೆ ತಾಯಿ ವಾಸವಾಗಿದ್ದ ನಜರೇತ್ ಎಂಬ ಊರಿನಲ್ಲಿ. ಯೇಸುವಿನ ತಂದೆ ಸಂತ ಜೋಸೆಫ್, ಇವರು ಬಡಗಿಯಾಗಿದ್ದರು, ಹಾಗೂ ತಾಯಿ ಮೇರಿ. ಯೇಸುವಿನ ಜನನವು ಮೇರಿಯ ಪವಿತ್ರಾತ್ಮ ವರದಿಂದ, ಅಂದರೆ ಯಾವುದೇ ದೇಹ ಸಂಪರ್ಕವಿಲ್ಲದೆ ದೇವರ ಅನುಗ್ರಹದಿಂದ ಪವಿತ್ರವಾದ ಆತ್ಮದಿಂದ ಮೇರಿಯು ಯೇಸುವಿಗೆ ಜನ್ಮ ನೀಡ್ತಾಳೆ. ಮೇರಿಯು ಗರ್ಭಿಣಿಯಾಗಿರುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಜನಗಣತಿಗೆ ಹಾಜರಾಗಬೇಕಿತ್ತು. ಆಗ ಜೋಸೆಫ್ ತನ್ನ ಹೆಂಡತಿಯಾದಂತಹ ಮೇರಿಯೊಂದಿಗೆ ಬೆತ್ಲೆಹೆಮ್ಗೆ ಬರ್ತಾರೆ. ಅಲ್ಲಿ ಅವರಿಗೆ ಉಳಿದುಕೊಳ್ಳಲು ಸಿಕ್ಕಿದಂತಹ ಜಾಗವೇ ದನಗಳ ಕೊಟ್ಟಿಗೆ ಅಥವಾ ಕುರಿದೊಡ್ಡಿ ಅಂತ ಹೇಳ್ಬೋದು. ಅಲ್ಲಿ ಪುಟ್ಟ ಯೇಸುವಿನ ಜನನವಾಗುತ್ತೆ. ಯೇಸು ಕ್ರಿಸ್ತರು ಚಿಕ್ಕ ವಯಸ್ಸಿನಲ್ಲಿ ತಮ್ಮ ತಂದೆಯ ಕಾರ್ಪೆಂಟರ್ ಕೆಲಸವನ್ನು ಕಳೆದುಕೊಂಡ್ರು. 30 ವಯಸ್ಸಿನವರೆಗೂ ಅವರು ಅದೇ ಕೆಲಸವನ್ನು ತಮ್ಮ ತಂದೆಯೊಂದಿಗೆ ಮಾಡ್ತಾ ಇರ್ತಾರೆ. ಯೇಸು ಕ್ರಿಸ್ತರು 13ರಿಂದ 29 ವಯಸ್ಸಿನೊಳಗೆ ಭಾರತಕ್ಕೆ ಬಂದಿದ್ರು ಅಂತ ಹೇಳಲಾಗುತ್ತೆ. ಆದರೆ ಯಾವುದೇ ಬೈಬಲ್ನಲ್ಲಿ ಈ ವಿಚಾರದ ಬಗ್ಗೆ ಹೇಳಿಕೆ ಇಲ್ಲ. ಇವರು ಭಾರತದಲ್ಲಿ ಬೌದ್ಧ ಶಿಕ್ಷಣ ಪಡೆದಿದ್ರು. ಕಾಶ್ಮೀರದ ರಾಜರಾದಂತಹ ಶಾಲಿವಾಹರರನ್ನು ಕೂಡ ಭೇಟಿಯಾಗಿದ್ರು ಅಂತ ಹೇಳಲಾಗುತ್ತೆ. ನಂತರ 30ನೇ ವಯಸ್ಸಿನಲ್ಲಿ ಜಾನ್ ಎಂಬ ಗುರುವಿನಿಂದ ಶಿಕ್ಷಣ ಪಡೆದುಕೊಳ್ತಾರೆ. ಶಿಕ್ಷಣ ಮುಗಿದ ನಂತರ ಉಪದೇಶ ನೀಡೋಕೆ ಶುರು ಮಾಡ್ತಾರೆ. ಮನುಷ್ಯರು ದೇವರ ಮಕ್ಕಳು, ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಕಾಣಬೇಕಂತ ಸಂದೇಶ ಸಾರಿದ್ರು. ಹೀಗೆ ಧರ್ಮ ಪ್ರಚಾರವನ್ನು ಮಾಡಿದ ಯೇಸು ಕ್ರಿಸ್ತರು ಹಲವು ಪವಾಡಗಳನ್ನು ಸಹ ಮಾಡಿದ್ರು. ಕೆಲವು ವಿರೋಧಿಗಳಿಗೆ ಯೇಸುವಿನ ಉಪದೇಶ ಇಷ್ಟ ಆಗಲಿಲ್ಲ. ಹೊಸ ಧರ್ಮ ಹುಟ್ಟು ಹಾಕ್ತಾರೆ ಅಂತ ತಿಳಿದು ಸಂಚು ರೂಪಿಸಿದ್ರು. ಅವರು ಆಗ ಗವರ್ನರ್ ಆಗಿದ್ದ ಪಾಂಟಿಯಸ್ ಬಳಿ ದೂರು ನೀಡಿದ್ರು. ಆಗ ಧರ್ಮ ನಿಂದನೆ ಆದೇಶದಡಿ ಗವರ್ನರ್ ಯೇಸು ಕ್ರಿಸ್ತನನ್ನು ಅಂತ್ಯಗೊಳಿಸಲು ಆದೇಶ ನೀಡಿದ. ಅವರಿಗೆ ಮುಳ್ಳಿನ ಕಿರೀಟ ತೊಡಿಸಲಾಯಿತು. ಭಾರೀ ತೂಕದ ಸಿಲುಬೆಯನ್ನೊರೆಸಿ ಅವರಿಗೆ ಅವಮಾನವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಮರಣವನ್ನಪ್ತಾರೆ. ಈ ಘಟನೆ ನಡೆದು 3 ದಿನಗಳ ಬಳಿಕ ಯೇಸು ಕ್ರಿಸ್ತರು ಜೀವಗೊಂಡು ಸ್ವರ್ಗದ ಕಡೆ ನಡೆದ್ರು ಅಂತ ಹೇಳಲಾಗುತ್ತೆ. ನಂತರ 40 ದಿನಗಳ ಬಳಿಕ ಸ್ವರ್ಗ ಸೇರಿದ್ರು ಅಂತ ಕೂಡ ನಂಬಿಕೆ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯೇಸು ಕ್ರಿಸ್ತರ ಜೀವನ ಚರಿತ್ರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.